ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ ಅಂತಾರಲೇ. ಶನಿವಾರ ಬಂದ್ಬಿಟ್ಟು ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು 15,617 ಕಿಲೋಮೀಟರ್ ಆಗಿದೆ. ಇವತ್ತು MG ಕೊಟ್ಟಿರೋದು 39 ಆರ್ಡ್ರಿಗೆ 2,500 ಪರ್ನಿಂಗ್ಸ್ ಅಂತೆ. ಮಾಮೂಲಿ 37 ಆರ್ಡ್ರಿಗೆ 525, 25 ಆರ್ಡ್ರಿಗೆ 260 ರೂಪಾಯಿ ಇದೆ. ಇವಾಗ ಸ್ಲಾಟ್ ಒಂದು ಬುಕ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆದು 7:30 9:00. ಏನು ಇಷ್ಟು ಬೇಗನೆ ಶಿಫ್ಟ್ ಫುಲ್ ಆಗಿದೆ ನೋಡಿ. 5:30 7:30 ಗಂಟೆವರೆಗೂ ಏನು ಎಷ್ಟೊಂದು ಹುಡುಗರು ಬಂದುಬಿಟ್ಟವ್ರು, ನನಗೆ ಅಂತೂ ಗೊತ್ತಿಲ್ಲ. ಇದಂದ್ರೂ ಬುಕ್ ಮಾಡ್ಕೊಂಡಿದ್ದೀನಿ ನಾನಂದ್ರೂ 7:30 9:00 ನೋಡೋಣ. ಆಮೇಲೆ ಮತ್ತೆ ಬುಕ್ ಮಾಡ್ಕೊತೀನಿ. ಇವಾಗ ಇದು ನಿನ್ನೆ ಡ್ಯೂಟಿ ಔಟ್ ಆಫ್ ಝೋನಲ್ಲಿ ಲಾಗೌಟ್ ಮಾಡಿದ್ನಲ್ಲ ನಾಗಸಂದ್ರದಲ್ಲಿ, ಅದಕ್ಕೆ ಹಿಂಗೆ ತೋರಿಸ್ತಾ ಇರೋದು. ನೋಡೋಣ. ಇವಾಗ ಟೈಮು 6:51 ಗಂಟೆ ಇದ್ದೀನಿ. ನಮ್ಮ ಅಡ್ಡಕ್ಕೆ ಬಂದುಬಿಟ್ಟು ಕುತ್ಕೊಳ್ಳೋಣ. ಆಮೇಲೆ ಟೈಮಿಂಗ್ ಆದಮೇಲೆ ಡ್ಯೂಟಿ ಲಾಗಿನ್ ಆಗಿದ ತಕ್ಷಣ ಸಿಗ್ತೀನಿ. 2846 ಇಲ್ಲಿದೆ. ಫಸ್ಟ್ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. L&T ಡ್ರಾಪ್ ಇರೋದು ಫಸ್ಟ್ ಆರ್ಡ್ರು. L&T ಟವರ್ 16ಕ್ಕೆ. ಬರ್ರಿ, ಅಲ್ಲಿ ಹೋದ್ಮೇಲೆ ಅಂದ್ರೆ ನೆಟ್ವರ್ಕೇ ಬರೋಲ್ಲ. ಅಪಾರ್ಟ್ಮೆಂಟ್ ಅಂತ ಇದ್ದರೆ ಅದೊಂದು ಏನೋ ನಮಗೆ ಡೆಲಿವರಿ ಕಂಪ್ಲೀಟ್ ಕೊಡ್ಬೇಕು. ಆಚೆ ಕೆಳಗಡೆ ಬರಬೇಕು ನಿಮಗೆ ಅಪಾರ್ಟ್ಮೆಂಟಿಂದ. ಬರ್ರಿ, ಫಸ್ಟ್ನೇ ಆರ್ಡ್ರು ಪಿಕಪ್ ಮಾಡಿದ್ದೀನಿ, ಡ್ರಾಪ್ ಮಾಡಕ್ಕೆ ಹೋಗ್ತೀನಿ ಇವಾಗ. ಇವಾಗ ಲಾಗಿನ್ ಮಾಡಿ ಆಲ್ಮೋಸ್ಟು 1 hour 8 ನಿಮಿಷ ಆಗಿದೆ. 105 ರೂಪಾಯಿ ಹೊಡೆದಿದ್ದೀನಿ. ಒಂದೇ ಆರ್ಡ್ರ್ ಹೊಡೆದಿರೋದು. L&T ಕೊಟ್ಟುಬಿಟ್ಟು ಮತ್ತೆ ಹತ್ರ ನಾನು IDC ಹತ್ರ ಬಂದುಬಿಟ್ಟು ಕುತ್ಕೊಂಡ್ರೆ ನಾಷ್ಟ ಮಾಡಿದೆ. ಇದು 100 ರೂಪಾಯಿ ಕೊಟ್ಟವನಲ್ಲ, ನಂದು ಟೀ ಮತ್ತು ನಾಷ್ಟಕ್ಕೆ 100 ರೂಪಾಯಿ ಕೊಟ್ಟೈತೆ. 1 hour ಆಗಿದೆ, ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ. ಇರಿ, ಮತ್ತೆ ಸಿಗ್ತೀನಿ ಅಣ್ಣ. ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಸ್ವಿಗ್ಗಿ ಹೆಲ್ಮೆಟು ಇಲ್ಲಿ ನೋಡಿ ಸ್ನೇಹಿತರೆ, ಸ್ವಿಗ್ಗಿ ಹೆಲ್ಮೆಟ್ ಹಾಕೋಣೆ. ಇದು ಸ್ವಿಗ್ಗಿ ಬ್ಯಾಗು. ಮೇಲ್ಗಡೆ ಇರೋದು, ಒಳಗಡೆ ಇರೋದು ಝೊಮ್ಯಾಟೊ ಬ್ಯಾಗು. ದಿಲೀಪ ಹಾಂ, ಮಾಡ್ತಾ ಇರೋದು ಯಾವ ಆ್ಯಪು? ಬಾರ ಇಲ್ಲಿ ನೋಡಿ, ಟಿ ಶರ್ಟಲ್ಲಿ ಐತೆ. ಟಿ ಶರ್ಟಲ್ಲೋ ಕೀನೇ ಕೊಡಲ್ಲ ಬಡ್ಡಿ ಮನೆ. ನೋಡಿಲಿ ಏನೋ ದಿಲೀಪ, ಎಷ್ಟು ಹೊಡೆದೆ ಆರ್ಡ್ರು ನೋಡಿ. 1 man army. ಏನೋ ದಿಲೀಪ, ಈ ಥರ ಆಯಿತು ನಿನ್ನ ಪರಿಸ್ಥಿತಿ. ಮುಖ ತೋರಿಸು. ಮನೆಗೆ ಹೋಗೋಣ, ಮನೆಗೆ ಹೋಗೋಣ. ಬಾಗುರು ಹೋಗೋಣ ನಡಿ. ಅವನ ನಮ್ಮ ಮನೆಗೆ ಮನೆಗೆ ಹೋಗ್ಬಿಡೋಣ. ನಡಿ ಗುರು. ಏನು ಕೊಡಿಸ್ತೆ ಹೇಳು ಮನೆಗೆ ಹೋದ್ರೆ? ಚಿಕನಾ? ಚಿಕನ್ ಅಲ್ಲ, ಮೀನಾ? ಓ ಮೀನು. ನಮ್ಮ ದಿಲೀಪ ಮೀನು ಮಾಡ್ತಾನಂತೆ. ಮನೆಗೆ ಹೋಗೋಣ ನಡಿ. ಇಲ್ಲ ಗುರು, ಝೊಮ್ಯಾಟೊ ಬ್ಯಾಗು, ಸ್ವಿಗ್ಗಿ ಬ್ಯಾಗು, ಹೆಂಗೋ ಗುರು ಇದೆಲ್ಲ. 20 ದಿನದಿಂದ ₹1 ದುಡಿಮೆ ಇಲ್ಲ. ಏನು ಮಾಡ್ತೀಯಾ? ಇವಾಗ ನೋಡಿದ್ರೆ ಆರ್ಡ್ರ್ ಇಲ್ಲ, ಸ್ವಿಗ್ಗಿ ಆರ್ಡ್ರ್ ಇಲ್ಲ. ನೀನು ಊರಿಗೆ ಹೋಗ್ಬಿಡು, ನೀನು ಟೊಮ್ಯಾಟೊ ಬೆಳೆ ಹೋಗೋ. ನಮಗಾದ್ರೆ ಆರ್ಡ್ರ್ ಕೊಡ್ತಾನೆ ದಿಲೀಪ. ಗುರು ಇನ್ನು IPL ಮುಗಿಯತ್ತಾಗ ಅಷ್ಟೇ ಗುರು, ಆರ್ಡ್ರ್ ಕೊಡಲ್ಲ. ಹೌದು, ಏನು ಮಾಡೋಕ್ಕಾಗಲ್ಲ. ಇರಿ, ಆಮೇಲೆ ಸಿಗ್ತೀನಿ ಆರ್ಡ್ರ್ ಬಿದ್ಮೇಲೆ. ಇವಾಗ 2ನೇ ಆರ್ಡ್ರ್ ಕೊಟ್ಟಿರೋದು. ಮತ್ತೆ ಬಡ್ಡಿ ಮಗ ಆ ಕಡೆ ಹಾಕ್ಬಿಟ್ಟಲ್ಲ, ರಿಜೆಕ್ಟ್ ಹೊಡೆದ್ಬಿಟ್ಟಲ್ಲೋ. ರಿಜೆಕ್ಟ್ ಹೊಡಿತೀಯ? ಬಾರ ಇಲ್ಲಿ ಬಾರೋ. ನೋಡಿ, ಕ್ಯಾರಿಮೆಲ್ ಹೋಟೆಲ್ಗೆ ಹೋಗ್ತಾನೆ ಗುರು. ಲಾಡ್ಜ್ ಬುಕ್ ಮಾಡ್ದಾ ನೋಡಿ. ತಲೆ ಕೆಟ್ಟ ಯಾವ ಹುಡುಗಿನೆಲ್ಲ ಒಬ್ಬನೇ ಹೋಗ್ತಿದ್ಯಾ? ನೋಡೋಣ, ಆರ್ಡ್ರ್ ಬಿದ್ದೈತೆ, ಹೋಗೋಣ. ಇವಾಗ ಸ್ಮೋರಿಂದ 2ನೇ ಆರ್ಡ್ರ್ ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ. L&T ಡ್ರಾಪು ಮಾಡಿದ್ದೀನಿ ನೋಡಿ. ನೆಟ್ವರ್ಕೇ ಬರೋಲ್ಲ ಕೆಳಗಡೆ ಬಂದ್ರೂ. ಎಂಥ ಅಪಾರ್ಟ್ಮೆಂಟು ಏನೋ. ನೋಡೋಣ. ಎಷ್ಟು 70 ರೂಪಾಯಿನ ಕೊಟ್ಟಿದ್ದ ಈ ಆರ್ಡ್ರಿಗೆ. ಆಲ್ಮೋಸ್ಟು ಎಷ್ಟು ಒಂದು ಆರ್ಡ್ರ್ ಕೌಂಟಾಗಿದೆ. 76 ರೂಪಾಯಿ ಕೊಟ್ಟಿದ್ದ. ಇರಿ ನೋಡೋಣ. ಒಂದು ಆರ್ಡ್ರ್ ಕೌಂಟ್ ಮಾಡಿದ್ದಾನೆಲ್ಲ ಗೊತ್ತಿಲ್ಲ, ಯಾಕಂದರೆ ಒಂದೊಂದು ಆರ್ಡ್ರು 5 ಕಿಲೋಮೀಟ್ರ್ ಮೇಲೆ ಹೊಡೆದಿದ್ದೀನಲ್ಲ. ಒಂದು ಆರ್ಡ್ರ್ ಕೌಂಟ್ ಆಗಿದೆ. 3 ಆರ್ಡ್ರ್ ಆಗಿದೆ. 181 ರೂಪಾಯಿ ಅರ್ನಿಂಗ್ಸ್ ಇದೆ. ನೋಡೋಣ, ಇಲ್ಲೇ ನಿಂತ್ಕೋತೀನಿ ಸಹಕಾರ ನಗರದಲ್ಲಿ ಹೋಗ್ಬಿಟ್ಟು. ಇವಾಗ ಟೈಮು ಬಂದ್ಬಿಟ್ಟು 9:50 ಗಂಟೆ ಆಗಿರೋದು. 2 hour 34 ನಿಮಿಷ ಆಗಿದೆ. 368 ರೂಪಾಯಿ ಹೊಡೆದಿದ್ದೀನಿ. ಬರೀ ಎಷ್ಟು 5 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸೇ ಅಷ್ಟು 300 ಚಿಲ್ಲರೆ ಆಗಿದೆ. 368 ಅಂದರೆ ಅರ್ಧ ಆರ್ಡ್ರ್ ಒಂದು ಕೌಂಟ್ ಆಗಿರೋದು. ಟೋಟಲ್ ಬಂದ್ಬಿಟ್ಟು 6 ಆರ್ಡ್ರ್ ಕೌಂಟ್ಸಿಂಗ್ ಆಗಿದೆ. ನೋಡೋಣ ಯಾವ ಟಾರ್ಗೆಟ್ ಆಗುತ್ತೋ ಗೊತ್ತಿಲ್ಲ. ಇದಕ್ಕೆ 16 ಆರ್ಡ್ರಿಗೆ 6 ಆರ್ಡ್ರಿಗೆ ಇದೆ. ಇನ್ನು 10 ಆರ್ಡ್ರ್ ಹೊಡಿಬೇಕು. 800 ರೂಪಾಯಿ ಅರ್ನಿಂಗ್ಸ್ ಆಗಬೇಕಾರೆ. ಆದರೆ ಇದು MG ಇದೆ, ಮಿನಿಮಮ್ ಗ್ಯಾರಂಟಿ. ಒಂದು ಅರ್ನಿಂಗ್ಸ್ ಆಗುತ್ತೆ. ನೋಡೋಣ. 9:50 ಗಂಟೆ ಆಗಿದೆ. 40% ಇದೆ. ಕೆಂಪಾಪುರದಲ್ಲಿದ್ದೀನಿ. ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಟೈಮ್ ಬಂದ್ಬಿಟ್ಟು 10:52 ಗಂಟೆ ಆಗಿರೋದು. 84 ರೂಪಾಯಿ ಕೊಟ್ಟಿದ್ದ. ರಿಟರ್ನು 11 ರೂಪಾಯಿ ಇದೆ. 50% ಇದೆ. 480 ರೂಪಾಯಿ ಅರ್ನಿಂಗ್ಸ್ ಇದೆ. 8 ಆರ್ಡ್ರ್ ಹೊಡೆದಿದ್ದೀನಿ. ಇಲ್ಲಿ 7. ನೋಡೋಣ ಯಾವುದಾದ್ರು ಒಂದು ಆರ್ಡರ್ ಕೊಡ್ತಾನೆ ಅಂತ. ಇವಾಗ ಗುರುಗುಂಡೆಪಾಳ್ಯ ಹತ್ರ ಇದ್ದೀನಿ. ಅಂದರೆ ಗುರುಗುಂಡೆಪಾಳ್ಯ ಸಿಗ್ನಲ್ಲು. ನೋಡೋಣ, ಇಲ್ಲಿಂದ ಇವಾಗ ಝೋನ್ ಕಡೆ ಹೋಗ್ತೀನಿ ನಾನು. ಇಲ್ಲಿದೆ ನೋಡಿ, ಈ ಅಪಾರ್ಟ್ಮೆಂಟಿಗೆ ಬಂದಿದ್ದು ಇವಾಗ ಟೈಮ್ ಬಂದ್ಬಿಟ್ಟು 11:25 ಗಂಟೆ ಆಗಿರೋದು. 600 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 10 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು ಫಸ್ಟ್ ಟಾರ್ಗೆಟ್ಗೆ 15 ಬೇಕು. ಇನ್ನು 12 ಗಂಟೆಗೆ ಆಲ್ಮೋಸ್ಟು ಅರ್ಧ ಗಂಟೆ ಟೈಮ್ ಇದೆ. ನೋಡೋಣ, ಅರ್ಧ ಗಂಟೆ ನಾನು ಒಂದೇ ಆರ್ಡ್ರ್ ಹೊಡಿತೀನಿ.
ಲೋಕಲ್ ಕೊಟ್ಟರೆ 2, ಲಾಂಗ್ ಬಿದ್ದರೆ ಒಂದೇ ಆರ್ಡ್ರ್ ಹೊಡ್ತೀನಿ. ಮತ್ತೆ 12 ಗಂಟೆ ಮೇಲೆ ಸಿಗ್ತೀನಿ, ಎಷ್ಟು ರೂಪಾಯಿ ಸರ್ಜ್ ಕೊಡ್ತಾನೆ ಅಂತ ನೋಡೋಣ. ಇವಾಗ ಟೈಮು 12:57 ಗಂಟೆ ಆಗಿರೋದು. ಆಲ್ಮೋಸ್ಟ್ ಇಲ್ಲಿ ಸುಲ್ತಾನಪಾಳ್ಯ ಅರಟೆ ನಗರದಲ್ಲಿದ್ದೀನಿ. 15 ಆರ್ಡ್ರ್ ಹೊಡ್ತೀನಿ. 841, 5:40 840 ಆಗಿದೆ. ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ. ಮ್ಯಾಪ್ ಅಷ್ಟು ರೀಸೆಟ್ ಮಾಡೋ ಕೊಟ್ಟೆ ಬಿಟ್ಟಲ್ಲ ಆರ್ಡ್ರು. ಎಲ್ಲಿ ಕೊಟ್ಟ ಆರ್ಡ್ರ್ ಕೊಟ್ಟ. ಉಜ್ವಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟು. ಓಹೋ, ನಾಗವಾರ. ಮತ್ತೆ ಉಜ್ವಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗೋಣ. ಇಲ್ಲಿ ಮೇನ್ ರೋಡ್ ಅರಟೆ ನಗರ. ಇವಾಗ ಟೈಮ್ ಬಂದುಬಿಟ್ಟು 2-3 ಗಂಟೆ ಆಗಿರೋದು. 50% ಸರ್ಜ್ ಇದೆ. 1000 ರೂಪಾಯಿ ಅರ್ನಿಂಗ್ಸ್ ಆಯಿತು. ಇನ್ನೂ 7 ಆರ್ಡ್ರ್ ಹೊಡಿಬೇಕಾಗಿತ್ತು ನಾನು. ಏನು ಇವತ್ತು ಮಲ್ಟಿ ಆರ್ಡರ್ಸೇ ಕೊಡ್ತಾಯಿಲ್ಲ, ಬರೀ ಸಿಂಗಲ್ ಆರ್ಡರ್ಸ್ ಕೊಡ್ತಾ ಇರೋದು. ನೋಡೋಣ ಇರಿ. ಆರ್ಡ್ರ್ ಕೊಟ್ಟ ಯಾವುದು ಕೊಟ್ಟ ಓಪನ್ ಆದ್ರೆ ಆಗ್ಬರೋ ಟೋಣಿ ದೊಣ್ಣೆ ಬಿರಿಯಾನಿ ನಾಟಿ ಸ್ಟೈಲು. ಎಲ್ಲಿ MSBಯಿಂದ ಮತ್ತೆ ಇದಕ್ಕೆ ಡಾಲರ್ಸ್ ಕಲ್ಲಿಗೆ ಕನ್ಫರ್ಮ್. ಫಸ್ಟು ಹೋಗೋಣ. ಟೈಮ್ ಬಂದುಬಿಟ್ಟು 3:40 ಗಂಟೆಗಿದೆ. 74 ರೂಪಾಯಿ ಕೊಟ್ಟಿದ್ದೆ ಮೇಘನಾ ಫುಡ್ಸಿಂದ. ಸರ್ಜ್ ಅದೆಲ್ಲ ಖಾಲಿ ಆಗಿಬಿಟ್ಟೈತೆ. ಸರ್ಜ್ ಇಲ್ಲ. ರಿಟರ್ನ್ ಅಮೌಂಟು 27 ರೂಪಾಯಿ ಇದೆ. ನಾನು ಎಲ್ಲಿದ್ದೀನಪ್ಪ ಅಂದರೆ ಜಕ್ಕೂರ್ ಬ್ಯಾಕ್ ಸೈಡ್ ಕೆರೆ ಹತ್ರ ಇದ್ದೀನಿ, ಕೋಗಿಲ ಕ್ರಾಸು ನೋಡಿ. ಇಲ್ಲಿದ್ದೀನಿ, ಸುತ್ತಾಡ್ಕೊಂಡು ಹೋಗ್ಬೇಕು ಇವಾಗ ನಾನು ಝೋನಿಗೆ. ಆದರೆ ಆಲ್ಮೋಸ್ಟು 4 ಗಂಟೆಯಿಂದ ಮಾಡ್ತೀನಿ. ನೋಡೋಣ. ಅರ್ನಿಂಗ್ಸು 1319 ರೂಪಾಯಿಗಿದೆ. 2 ಆರ್ಡ್ರ್ ಬೇಕಾಗಿರೋ. ಇನ್ನೂ ಟಾರ್ಗೆಟ್ ಹತ್ರ ಮುಗ್ದಿಲ್ವಲ್ಲ, ಅದಕ್ಕೆ ಮತ್ತೆ ನೈಟ್ನಲ್ಲಿ 14 ಆರ್ಡ್ರ್ ಹೊಡಿಬೇಕಾಗುತ್ತೆ. ನೋಡ್ತೀನಿ ಏನಾಗುತ್ತೆ. ಇನ್ನೂ 20 ನಿಮಿಷ ಯೋಚನೆ ಮಾಡಿಬಿಟ್ಟು ನೋಡೋಣ, ಸಿಗ್ತೀನಿ ಮತ್ತೆ ಆಮೇಲೆ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡ್ಬೇಕು ಇವಾಗ. ಇನ್ನು 4 ಗಂಟೆಯಿಂದ ಕಂಟಿನ್ಯೂ ಕೆಲಸನೇ ಮಾಡ್ತಾಯಿದ್ದೀನಿ. ಇವಾಗ 10:30 ಗಂಟೆ ಆಗಿರೋದು ನಾನು ಕೆಲಸ ಮಾಡ್ತಾ. 1575 ರೂಪಾಯಿ ಅರ್ನಿಂಗ್ಸ್ ಕೊಡ್ತೀನಿ. ಇನ್ನೂ ಸೆಕೆಂಡ್ ಟಾರ್ಗೆಟ್ ಮುಗಿಸಿ 29 ಆರ್ಡ್ರ್ ಇದ್ದೀನಿ. ಇನ್ನೂ ಫಸ್ಟ್ ಟಾರ್ಗೆಟ್ಗೆ ಬಂದುಬಿಟ್ಟು 8 ಆರ್ಡ್ರು ಬೇಕಾಗಿರೋದು. ಟೈಮಿಂಗ್ಸ್ ಬಂದುಬಿಟ್ಟು 5:40 ಗಂಟೆಗಿದೆ. ಬರೀ ನೋಡೋಣ ಇನ್ನೆಷ್ಟು ಅರ್ನಿಂಗ್ಸ್ ಆಗುತ್ತಾ ನೋಡೋಣ ಇವಾಗ. ನನ್ನ ಮಗ ಬ್ಯಾಂಕಲ್ಲಿ ಕೆಲಸ ಮಾಡೋದ್ಬಿಟ್ಟು ಝೊಮ್ಯಾಟೊ ಕೆಲಸಕ್ಕೆ ಬಂದುಬಿಟ್ಟಾನೆ ಇವತ್ತು ಅಪರೂಪಕ್ಕೆ. ಏನು ಸಮಾಚಾರ? ಹಾಂ, ಏನೇನೋ ಕಂಟೆಂಟ್ಗೋಸ್ಕರ. ಮತ್ತೇನು ಸಮಾಚಾರ ಹೇಳ್ಬೇಕು? ಫುಲ್ ಜೋರ. ಫೋನೇ ಕಿತ್ಕೊಂಡು ಬಂಡೆ ಅಲ್ಲೋ ಬಡ್ಡಿ ಮಗನೇ. ಅದು ಹಂಗೆ ಯಾವಾಗೂ ಕಂಟೆಂಟ್ ಎಲ್ಲಿಂದ ಬಂದುಬಿಡ್ತೀರಲ್ಲೋ ಕೆಂಬಸ್ ಹತ್ಕೊಂಡು. ಟೀ ಅಲ್ವಾ ಬೇಗ ಅಣ್ಣ, ಇರಟ್ಟಿ. ಹಾಂ, ಸುಮ್ಮನೆ ಯಾವಾಗೋ ಕಂಟೆಂಟ್ಗೋಸ್ಕರ ಯಾವುದಾವುದೋ ಒಂದು ಆಗ್ತಾ ಇದೆಯಲ್ಲ. ಹೌದು. ಇರಿ, ಟೀ ಕುಡಿದ್ಬಿಟ್ಟು ಸಿಗೋಣ. 5:50 ಆಗಿದೆ ಟೈಮಿಂಗ್ಸು. ಅಲ್ಲಿ ಪಿಕಪ್ ಆರ್ಡ್ರ್ ಬಿದ್ದೈತೆ. ಅದು ಫ್ರೆಂಡ್ ಸಿಕ್ಕೋಣ ಅಂತ ಬಂದಿದ್ದೀನಿ. ಪಿಕಪ್ಪೇ ಮಾಡಿಲ್ಲ ಆರ್ಡ್ರನ್ನ. ಆಮೇಲೆ ಪಿಕಪ್ ಮಾಡಿ ಡ್ರಾಪ್ ಹೋಗೋಣ ಯಶವಂತಪುರ್ಗೆ. ಇವಾಗ ಟೈಮು 6:43 ಆಗಿದೆ. ಮತ್ತಿಕರಲ್ಲಿದ್ದೀನಿ. 1700 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇದು ಯಾವ್ದು ಕೊಟ್ಟಪ್ಪ ನೀವು? ಅಗರ್ವಾಲ್ ಭವನ ದೊಡ್ಡ ಬೊಮ್ಮಸಂದ್ರ. ಎಷ್ಟು ರೂಪಾಯಿ? ಮತ್ತಿಕೆರೆಯಿಂದ ಎಷ್ಟು ರೂಪಾಯಿ ಕೊಟ್ಟ? 44 ರೂಪಾಯಿನಾ? ಏನು ಬಿಡಿ, ದೂರ ಏನಿಲ್ಲ. ಮಲ್ಟಿ ಆರ್ಡ್ರು. ಇದು ಮನೆ, ಅದು ಮನೆ. ಎಷ್ಟಪ್ಪ ಟಾರ್ಗೆಟ್ ಆಗಿದೆ ಅಂದರೆ ಇವಾಗ 6, ಇನ್ನೂ 4 ಬೇಕಾಗಿರೋದು. ಆಲ್ಮೋಸ್ಟ್ ನೋಡೋಣ ಎಷ್ಟಾಗುತ್ತೆ. ಇದಕ್ಕೆ ಸೆಕೆಂಡಿಗೆ 39ಕ್ಕೆ 8 ಆರ್ಡ್ರ್ ಬೇಕು. ಇದಕ್ಕೆ 6, 2 ಕೊಟ್ಟರೆ ಮುಗಿದೋಗುತ್ತೆ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಮತ್ತೆ ಆಮೇಲೆ ಹೇಳ್ತೀನಿ. ಇವಾಗ ಟೈಮಿಂಗು 8:20 ಗಂಟೆ ಆಗಿರೋದು. ಟಾರ್ಗೆಟ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ತೋರಿಸ್ತೀನಿ. ಒಂದು ಸೆಕೆಂಡು ಕೆಳಗಡೆ ಹೋಗೋಣ ಫಸ್ಟು. ಅಯ್ಯೋ, ಓಪನ್ ಆಗೋದೇವ್ರೆ. ಲಿಫ್ಟಲ್ಲಿ ಬಂದು ಹಾಂ ನೋಡಿ, 37 ಆರ್ಡ್ರಿಗೆ ಏನೊಂದು ಅರ್ನಿಂಗ್ಸ್ ಆಗಿರೋ 1995. ಇನ್ನು ಅವ್ನು ಕೊಡ್ತಾ ಇರೋದು 39 ಆರ್ಡ್ರ್ ಹೊಡೆದ್ರೆ 2500 ರೂಪಾಯಿ ಏನು ಫುಲ್ ಕೊಡ್ತಾನಂತ ಹೇಳಿರೋದು. ನನ್ನ ಟಾರ್ಗೆಟ್ಗೆ ಎಷ್ಟು, ಇದಕ್ಕೆ 525 ರೂಪಾಯಿ ಸೇರಿದ್ರೆ 2000 ಚಿಲ್ಲರೆ ಆಗಿಬಿಡುತ್ತೆ. ಇವಾಗ 8:21. ಇನ್ನೂ ಆಲ್ಮೋಸ್ಟ್ ನಮ್ಗೆ 2.5 ಗಂಟೆ ಲಾಗಿನ್ ಆಗಿರಬೇಕು. ನೋಡೋಣ. ಇವಾಗ ಇದನ್ನು ಕೊಟ್ಟರೆ ಆಲ್ಮೋಸ್ಟ್ ಇದಕ್ಕೊಂದು 30 ರೂಪಾಯಿ ಕೊಟ್ಟಿರೋದು ಈ ಆರ್ಡ್ರಿಗೆ. ಇದು ಕೊಟ್ಟರೆ 2000 ರೂಪಾಯಿ ದಾಟುತ್ತೆ. ಎಷ್ಟಾಗುತ್ತೆ ಲಾಸ್ಟಲ್ಲಿ ಸಿಗ್ತೀನಿ ಇವಾಗ ಗಾಡಿ ಕಿಲೋಮೀಟರ್ಸು ಮತ್ತು ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಬಂದುಬಿಟ್ಟು ನಾನು ಟಿಕೆಟ್ ರೈಸ್ ಮಾಡಿದ್ದೀನಿ. ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾಯಿಲ್ಲ, ಅದಕ್ಕೆ ಇದನ್ನು ಮಾಡಿದ್ದೀನಿ, ಕಸ್ಟಮರ್ ನಾಟ್ ರೀಚಬಲ್ ಅಂತ. ನೋಡೋಣ. 10:45 ಗಂಟೆಗಿದೆ. ಅರ್ನಿಂಗ್ಸ್ 2358. ಇದು ರಿಟರ್ನ್ ಬೀಳುತ್ತೋ ಏನು ಬೀಳುತ್ತೋ ಗೊತ್ತಿಲ್ಲ. ಜಕ್ಕೂರದಲ್ಲಿದ್ದೀನಿ. KPC ಕಂಫರ್ಟ್ಸ್ ಇದ್ರ ಹತ್ರನೇ. ರೂಮ್ ನಂಬರ್ ಹಾಕಿಲ್ಲ, ಏನೂ ಹಾಕಿಲ್ಲ. ಫಸ್ಟಿಗೆ ಬರ್ತಾನೆ ಅಂತ ಹೇಳಿದ್ರೆ ಆಮೇಲೆ ಬರಲಿ ಅಂತ ನಾಟ್ ರೀಚಬಲ್ ಹಾಕಿದ್ದೀನಿ. ಕಸ್ಟಮರ್ ಕೇರಿಂದ ಕಾಲ್ ಬಂದಿದೆ. ಅವರು ಹೋಲ್ನಲ್ಲಿ ಇಡಿ ನೋಡಿ ಎಷ್ಟು ಸಲ ಕಾಲ್ ಮಾಡ್ತಾರೆ ಕಸ್ಟಮರ್ಗೆ, ರೆಸ್ಪಾನ್ಸೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಸ್ವಲ್ಪ ವೇಟ್ ಮಾಡಿಬಿಟ್ಟು ಕ್ಯಾನ್ಸಲ್ ಆದರೆ ರಿಟರ್ನ್ ಬೀಳಿಲ್ಲ ಅಂದರೆ ನಾನು ಹೋಗಿಬಿಟ್ಟು ತಿನ್ಕೋತೀನಿ. ಹೆಂಗೆ ಹೊಟ್ಟೆ ಎಷ್ಟೈತೆ. ಇವತ್ತು ಟೈಮಿಂಗ್ಸು 15:33 ನಿಮಿಷ. ರಿಟರ್ನ್ ಬಿದ್ದರೆ ಹೋಗ್ಬಿಟ್ಟು ಹೋಟೆಲ್ಗೆ ಕೊಡಬೇಕು. ಏನು ಮಾಡೋಕ್ಕಾಗಲ್ಲ. ನೋಡೋಣ. ಹೊಟ್ಟೆ ಬೇರೆ ಎಷ್ಟೈತೆ. ಕ್ಯಾನ್ಸಲ್ ಆದರೆ ತಿನ್ಕೊಂಡು ಹೋಗ್ತೀನಿ ಅಷ್ಟೇ. ಗಾಡಿ ಕಿಲೋಮೀಟರ್ಸೂ ಜಾಸ್ತಿ ಆಗಿದೆ. ಇರೇ ನೋಡೋಣ ಎಷ್ಟು ಕಿಲೋಮೀಟರ್ಸ್ ಆಗಿದೆ ತೋರಿಸ್ತೀನಿ. ಟೈಮಿಂಗ್ಸು 10:46 ಗಂಟೆ ಆಗಿದೆ. ಡ್ಯೂಟಿ ಆಫ್ ಮಾಡಬೇಕಿತ್ತು ನಾನು. ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾರೆ. 10 ನಿಮಿಷ ಮೇಲಾಯಿತು ಟಿಕೆಟ್ ರೈಸ್ ಮಾಡಿಬಿಟ್ಟು. ಆಲ್ಮೋಸ್ಟ್ 3-4 ಸರಿ ಮಾಡಿದ್ದೀನಿ.
ಕಾಲೇ ಪಿಕ್ ಮಾಡ್ತಾಯಿಲ್ಲ. ನೋಡೋಣ ಏನಾಗುತ್ತೆ ಅಂತ ತಿಳಿಸ್ತೀನಿ ಮತ್ತೆ ಆಮೇಲೆ. ಮೇಡಮ್ ಸರ್ ಇವಾಗ ನನ್ನ ಕಡೆಯಿಂದ ನಮಗೆ ಹಾಂ, ಹೌದಾ? ನಮಗೇನು ಪೆನಾಲ್ಟಿ ಗಿನಾಲ್ಟಿ ಏನು ಬೀಳಲ್ಲ? ಹೌದಾ? ಇನ್ನೂ ಆಗಿಲ್ವಲ್ಲ ಮೇಡಮ್? ನೋಡೋಣ, ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ. ರಿಟರ್ನ್ ಏನಾದರೂ ಬೀಳುತ್ತಾ ಮೇಡಮ್ ಇದು? ಅಂದರೆ ಕ್ಯಾನ್ಸಲ್ ಆದ್ಮೇಲೆ ನೀವು ಹಾಂ ಮೇಡಮ್. ಹಾಂ ಹಾಂ ಮೇಡಮ್, 9 ಕಿಲೋಮೀಟ್ರನ್ನ ಬಂದಿದ್ದೀನಿ. ಇವಾಗ ಮತ್ತೆ 9 ಕಿಲೋಮೀಟ್ರ್ ಹೋಗಲ್ಲ, ನಮ್ಮ ಮನೆಗೆ ಹೋಗಲ್ಲ, ಏನು ಇದ್ದೇ ಮಾಡಲ ಮೇಡಮ್? ಹಾಂ ಓಕೆ ಓಕೆ, ಬೇಗ ಮಾಡಿ ಮೇಡಮ್, ಬೇಗ ಮಾಡಿ, ಏನಾದರೂ ಒಂದು ಮಾಡಿ. ಬೇಡ ಸುಮ್ಮನಿರಮ್ಮ, ಇಲ್ಲಿ ನಮ್ಮ ತಲೆ ನಾವು ನಮಗೆ ರಿಟರ್ನ್ ಬಿದ್ದಿತ್ತೋ ಏನು ಬಿಡ್ತೋ ಗೊತ್ತಿಲ್ಲ. ಕಾಲ್ ಕಟ್ ಮಾಡಿದ್ದೀನಿ ಅವ್ರದ್ದು. ಇನ್ನೂ ಆಗೇ ಅಲ್ವಲ್ಲಪ್ಪ, ಇನ್ನೂ ಆಗೇ ಅಲ್ಲ. ಇವ್ರು ನೋಡಿದ್ರೆ ಈ ಥರ ಹೇಳಿದ್ರು. ಮತ್ತೆ ಏನು ಕ್ಯಾನ್ಸಲ್ ಆಗ್ತಲ್ಲ, ಏನಿಲ್ಲ. ಹಾಂ ಆಯಿತು ನೋಡಿ, ಆರ್ಡ್ರ್ ಕ್ಯಾನ್ಸಲ್, ರಿಟರ್ನ್ ಅಂತೆ 24 ರೂಪಾಯಿ. ಇವರು ಇಲ್ಲಿಂದ ಹೋಗ್ಬಿಟ್ಟು ಇವಾಗ ಕೊಡ್ಬೇಕಂತೆ. ಮನೆಗೆ ನಾವು ಮನೆಗೆ ಹೋಗೋಣ, ಏನು ಇದೇ ಮಾಡ್ಕೊಂಡು ಕೂತ್ಕೊಳ್ಳೋಣ? 8 ಕಿಲೋಮೀಟ್ರ್ ಹೋಗ್ಬೇಕು ಇವಾಗ, ರಿಟರ್ನು 24 ರೂಪಾಯಿಗೆ. ಇವರಮ್ಮ ಹೋಗ್ಬಿಟ್ಟು ಕೊಟ್ಟಿದ್ರು ಅನಿಸುತ್ತೆ. ಮನೆಗೆ ಓದಿ ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ ಇವಾಗ. ಇದರ ಹಿಡಿಯೋನು ಆಗಲ್ವಲ್ಲ. ಇರಿ, ಸಿಗ್ತೀನಿ ಮತ್ತೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು. ಈಗ ರಿಟರ್ನ್ ಬಂದುಬಿಟ್ಟು ಕೊಡೋಕೆ ಬಂದಿದ್ದೆ. OTP ಹೇಳಿದ್ರು, ನೀವೇ ತಿನ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಡ್ಯೂಟಿನ ಆಫ್ ಮಾಡಿದ್ದೀನಿ. ಬಂದುಬಿಟ್ಟು ಎಷ್ಟಪ್ಪ ಆಗಿತ್ತು ಅಂದರೆ 2431 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 15 ಅವರ್ 48 ನಿಮಿಷ 42 ಆರ್ಡ್ರ್ ಹೊಡೆದಿದ್ದೀನಿ ನೋಡಿ. ಏನಪ್ಪ, 42 ಆರ್ಡ್ರ್ ಹೊಡೆದ್ರೆ ಎಷ್ಟಪ್ಪ ಅರ್ನಿಂಗ್ಸ್ ಆಗುತ್ತೆ ಅಂದರೆ, ಇದರಲ್ಲಿ 525 ರೂಪಾಯಿ, 2431, 2431 ಪ್ಲಸ್ 525 ರೂಪಾಯಿ, 2956. ಮತ್ತು ಗಾಡಿ ಕಿಲೋಮೀಟ್ರ್ ಬಂದುಬಿಟ್ಟು ಇದರಲ್ಲಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಈ ಫೋನಲ್ಲಿ ಇರೋದು ಬೆಳಗ್ಗೆ ಕಿಲೋಮೀಟ್ರ್ ಬಂದುಬಿಟ್ಟು 15,617 ಆಗಿತ್ತು. ಇವಾಗ ಗಾಡಿ ಕಿಲೋಮೀಟ್ರ್ ಬಂದುಬಿಟ್ಟು 15,842. 225 ಕಿಲೋಮೀಟ್ರಿಗೆ 2,900 ರೂಪಾಯಿ ಹೊಡೆದಿದ್ದೀನಿ. ಲಾಸ್ಟ್ ಆರ್ಡರ್ ಕ್ಯಾನ್ಸಲ್ ಆಯಿತು, ನಾನೇ ತಿನ್ಕೋತಾ ಇದ್ದೀನಿ. ಅವ್ರಿಗೆ ತಿನ್ಕೊಳ್ಳಿ ಅಂತ ಹೇಳಿದ್ರು. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಮತ್ತು ನೀವು ಎಷ್ಟು ಹೊಡೆದ್ರಿ ಇವತ್ತು ಟೋಟಲ್, ಸಾರಿ ಇದನ್ನು ತೋರಿಸ್ತೀನಿ ನಿಮಗೆ ಟೈಮಿಂಗ್ಸ್ ಎಷ್ಟು ಅವರ್ ಹೊಡೆದಿನಿ ಅಂತ. ಯಾವತ್ತೂ ಮಾಡಿಲ್ಲ ನಾನು ಇಷ್ಟು ಅವರು. 15 ಅವರ್ 48 ನಿಮಿಷ, 16 ಅವರ್ ಮಾಡಿರೋ ಕೆಲಸ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ, ಭಾಳ ಸುಸ್ತಾಗಿಬಿಟ್ಟೈತೆ. ನಾಳೆ ನೋಡಿ ಹೆಂಗೆ ಕೊಟ್ಟಾನೆ, ಬಡ್ಡಿ ಮಗ ಅಲ್ಲ, ಏನು ಬೋಳಿ ಮಗನ ಅನ್ಕೊಳ್ಳಿ ನೀವು. ನೋಡಿ ಮೆಗಾ ಗ್ಯಾರಂಟಿ ಅಂತೆ. 44 ಆರ್ಡ್ರ್ ಹೊಡೆಯೋಕ್ಕೆ 2,900 ರೂಪಾಯಿ ಅಂತೆ. 239ಗೆ 2,500 ಅಂತೆ. ಇವತ್ತೇ ನಮ್ಗೆ ಆಗಿಲ್ಲ. 15 ಅವರ್ಗೆ 42 ಆರ್ಡ್ರ್ ಹೊಡೆದಿದ್ದೀವಿ. 16 ಅವರ್ ಆಲ್ಮೋಸ್ಟು. ಇನ್ನೊಂದು 10 ನಿಮಿಷ 12 ನಿಮಿಷ ಬಿಟ್ಟರೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ನಾಳೆ.